2023 ಕಳೆದು 2024 ಹೊಸ ವರ್ಷ ಬಂದಿದೆ. ವಿಜಯಪುರದಲ್ಲಿ ವಿಶೇಷವಾಗಿ ಹೊಸ ವರ್ಷದ ಮೊದಲ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿನ ವಿಶೇಷ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾವೀಗ ವಿಜಯಪುರದ ಸಿದ್ದೇಶ್ವರ ಶ್ರೀಗಳ ಜ್ಞಾನ ಯೋಗಾಶ್ರಮದಲ್ಲಿದ್ದೀವಿ. ಇಲ್ಲಿ ಏನಂತಂದರೆ ವಿಶೇಷವಾಗಿ ಹೊಸ ವರ್ಷದ ಮೊದಲ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಸಿದ್ದೇಶ್ವರ ಶ್ರೀಗಳ ಗುರುವಂದನಾ ಕಾರ್ಯಕ್ರಮ, ಮತ್ತೊಂದು ಕಡೆಗೆ ಹೊಸ ವರ್ಷದ ಮೊದಲ ದಿನ. ಇಲ್ಲಿ ನೋಡ್ತಾ ಇದ್ರೆ ವಿಶೇಷವಾದ ದೃಶ್ಯಾವಳಿಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಒಂದು ಕಡೆ ನಾವು ಹಿಂದೆ ನೋಡ್ತಾ ಇದ್ದೀವಿ ಮಲ್ಲಿಕಾರ್ಜುನ ಅಪ್ಪನವರ ಒಂದು ಗದ್ದುಗೆಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಏನಂತಂದರೆ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ, ಗದ್ದುಗೆ ದರ್ಶನವನ್ನು ಮಾಡ್ಕೋತಾ ಇದ್ದಾರೆ. ನಾವು ಕೂಡ ಇನ್ನೊಂದು ಭಾಗದಲ್ಲಿ ನೋಡಬಹುದು. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೊಸ ವರ್ಷದ ಮೊದಲ ದಿನ ಇಲ್ಲಿ ಏನಂತಂದರೆ ಇಲ್ಲಿ ಬಂದು ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರದ ದರ್ಶನ, ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ ಶಿವಯೋಗಿ ಅಪ್ಪನವರ ಗದ್ದುಗೆ ದರ್ಶನದ ಜೊತೆಗೆ ಹೊಸ ವರ್ಷವನ್ನು ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀವಿ, ಅಲ್ಲಿ ಇನ್ನೊಂದು ಕಡೆಗೆ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರವನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಇಲ್ಲಿ ಏನಂತಂದರೆ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಏನಂತಂದರೆ ಹೊಸ ವರ್ಷದ ಮೊದಲ ದಿನವನ್ನು ಆರಂಭಿಸ್ತಾ ಇದ್ದಾರೆ. ಇಲ್ಲಿ ಏನಂದರೆ ಭಾವಚಿತ್ರದ ದರ್ಶನ, ಮತ್ತೊಂದು ಕಡೆಗೆ ಗದ್ದುಗೆಯಲ್ಲಿ ನಡೀತಕ್ಕಂಥ ಪೂಜೆಗಳಲ್ಲಿ ಕೂಡ ಇಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಯಾವ ರೀತಿ ಇವತ್ತು ಹೊಸ ವರ್ಷ, ಮತ್ತೊಂದು ಕಡೆ ಗುರುವಂದನಾ ಕಾರ್ಯಕ್ರಮ, ಯಾವ ರೀತಿ ನೀವು ಹೊಸ ವರ್ಷದ ಮೊದಲ ದಿನವನ್ನು ಆರಂಭ ಮಾಡ್ತಾ ಇದ್ದೀರಿ? ನಮಸ್ಕಾರ ಎಲ್ಲರಿಗೂ. ವಿಶೇಷವಾಗಿ ಇವತ್ತು ಹೊಸ ವರ್ಷದ ಶುಭಾಶಯಗಳು ಅಂತೂ ನಾನು ಎಲ್ಲರಿಗೂ ಹೇಳ್ತೀನಿ. ಇವತ್ತು ನಾವು ತುಂಬ ವಿಶೇಷ ದಿನ. ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೆ ನಾವು ನೆನೆಸ್ಕೋತು ನಾವು ಇಲ್ಲಿ ಯೋಗ ನಮನ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ನಿರಂತರ 9 ದಿವಸಗಳಿಂದ ನಾವು ಇಲ್ಲದ ಬರ್ತಾ ಇದ್ದೀವಿ, ಬಂದು ನಮ್ಮ ಸೇವೆ ಅರ್ಪಿಸ್ತಿದ್ದೀವಿ ಮತ್ತು ಇಲ್ಲಿ ಜ್ಞಾನ ಅರ್ಜಿತ ನಾವು ಮಾಡ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ದಿನ ಪ್ರಾರಂಭದಲ್ಲಿ ನಾವು ಇವತ್ತು ಜ್ಞಾನ ಅಧ್ಯಾತ್ಮದ ಜ್ಞಾನ ನಿಧಿಯಾದಂಥ ಒಂದು ಜ್ಞಾನ ಯೋಗಾಶ್ರಮದ ಪವಿತ್ರ ಕ್ಷೇತ್ರದೊಳಗೆ ನಾವೆಲ್ಲರೂ ಇವತ್ತು ಯೋಗ ನಮನದೊಂದಿಗೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ನಮನವನ್ನು ಸಲ್ಲಿಸೋದ್ರ ಮೂಲಕ ಹೊಸ ವರ್ಷವನ್ನು ಸ್ವಾಗತ ಮಾಡಿಕೊಂಡ್ವಿ. ಅವರು ಈ ಯುಗದ ಮಹಾನ್ ಚೇತನ, ಅದ್ಭುತ ಚೇತನ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಇವತ್ತು ನಾವು ಬೆಳಗ್ಗೆ 6 ಗಂಟೆಯಿಂದ ಯೋಗಾಸನವನ್ನು ಮಾಡಿ ವ್ಯಸನವನ್ನು ಮುಕ್ತ ಮಾಡಬೇಕು, ಯೋಗ ಧ್ಯಾನವನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇಲ್ಲಿ ಆಶ್ರಮದೊಳಗೆ. ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂತರ ಪರಮ ಪೂಜ್ಯ ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪುಗಳವರ ಗದ್ದಿಗೆಯ ಪೂಜೆಯನ್ನು ಮಾಡೋದ್ರ ಮೂಲಕ ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷವನ್ನು ನಡೆದಾಡದ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರ ನಡೆನುಡಿಗಳನ್ನು, ಅವರ ಪಾಲನೆಗಳನ್ನು ಪಾಲಿಸಿ ಎಲ್ಲರೂ ಹೊಸ ವರ್ಷವನ್ನು ನಡೆನುಡಿಗಳಿಂದ ಮದ್ಯಪಾನ ವ್ಯಸನಿಗಳು ಅದನ್ನೆಲ್ಲ ಬಿಟ್ಟು ಯೋಗದ ಕಡೆ ವಾಲಿಸಿ ಆರೋಗ್ಯದಿಂದಿರಲು ನಾನು ಆಶಿಸ್ತೇನೆ. ಎಲ್ಲರಿಗೂ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಫಸ್ಟ್ ಥಿಂಗ್. ಆಮೇಲೆ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಜೊತೆ ಇಲ್ಲ ಅಂತ ಯಾವಾಗೂ ಇಲ್ಲ, ಅವ್ರ ದೇಹ ಮಾತ್ರ ಇಲ್ಲ, ಮನಸ್ಸಲ್ಲಿ ಎಲ್ಲರ ಜೊತೆ ಇದ್ದಾರೆ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅವರು ಹೇಳಿದಂಥ ಜ್ಞಾನವನ್ನು ಎಲ್ಲರಿಗೂ ಕೊಡುತ್ತಾ ಹೋಗ್ಬೇಕನ್ನೋದು, ಜ್ಞಾನ ಯೋಗಾಶ್ರಮವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು. ಅವ್ರ ದೇಹ ಮಾತ್ರ ನಮ್ಮಲ್ಲಿಲ್ಲ, ಅವರ ಆತ್ಮ ಪ್ರತಿಯೊಬ್ಬರಲ್ಲೂ ಇದೆ. ಪ್ರತಿಯೊಬ್ಬರು ಅವರು ಜ್ಞಾನ ಕೊಟ್ಟಂಥ ಜ್ಞಾನ ಸತತವಾಗಿ ಎಲ್ಲರಲ್ಲೂ ಇದೆ. ಹೀಗೆ ಇರಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬಿಜಾಪುರ ಜನಕ್ಕೆ ಅವರಿಲ್ಲ ಅನ್ನೋದು ಕುಂದುಕೊರತೆ ಐತಿ, ಬಟ್ ಅವರೆಲ್ಲರ ಹೃದಯದಲ್ಲಿ ಅದಾರ ಅಂತ ತಿಳ್ಕೊಂಡು ಅವರನ್ನು ನೀವು ನಮನ ಮಾಡಿರಿ, ಗುರು ವಂದನೆ ತಿಳಿಸ್ರಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ನಾವು ಕೂಡ ನೋಡ್ತಾ ಇದ್ದೀವಿ ವಿಜಯಪುರದಲ್ಲಿ ಹೊಸ ವರ್ಷದ ಆಚರಣೆ ತುಂಬಾ ವಿಶೇಷವಾಗಿದೆ. ಮತ್ತು ಒಂದು ಕಡೆಗೆ ಸಿದ್ದೇಶ್ವರ ಶ್ರೀಗಳು ಎಲ್ಲರನ್ನಾಗಲಿ ಒಂದು ವರ್ಷ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಅವರ ಗುರುವಂದನೆ ಕಾರ್ಯಕ್ರಮ. ಇವತ್ತು ಹೊಸ ವರ್ಷದ ಮೊದಲ ದಿನ. ಇಲ್ಲಿ ವಿಶೇಷವಾಗಿ ವಿಜಯಪುರ ಜನ ವಿಶೇಷವಾಗಿ ತಮ್ಮ ಏನಂತಂದರೆ ಹೊಸ ವರ್ಷದ ಮೊದಲ ದಿನವನ್ನು ಆರಂಭಿಸ್ತಾ ಇದ್ದಾರೆ. ಒಂದು ಕಡೆಗೆ ಸಿದ್ದೇಶ್ವರ ಶ್ರೀಗಳ ಜ್ಞಾನ ಯೋಗಾಶ್ರಮಕ್ಕೆ ಬಂದು ಇಲ್ಲಿ ಏನಂದರೆ ಯೋಗ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು, ಮತ್ತೊಂದು ಕಡೆಗೆ ಗದ್ದುಗೆ ಪೂಜೆಗಳಲ್ಲಿ ಪಾಲ್ಗೊಂಡು, ಶ್ರೀಗಳ ಭಾವಚಿತ್ರ ಪೂಜೆಗಳಲ್ಲಿ ಪಾಲ್ಗೊಂಡು ತಮ್ಮ ಹೊಸ ವರ್ಷದ ಮೊದಲ ದಿನವನ್ನು ಇಲ್ಲಿ ಜನರು ಆರಂಭಿಸ್ತಾ ಇದ್ದಾರೆ. ವಿಜಯಪುರದ ಕಿರಣ ಪೂಜೆ ಜೊತೆಗೆ ಷಡಕ್ಷರಿ ಯಶನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.